ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಸ್ಟುಡಿಯೋ. ಈ ವಿಡಿಯೋದಾಗ 10 ಮಾರ್ಕ್ಸ್ ಇನ್ ಪ್ರಾಬ್ಲಮ್ಸ್ ನೋಡೋಣಂತ. ಸೊ ಫಸ್ಟ್ ಒನ್ ಏನೈತಲ್ಲ, ಬಾರೋಯಿಂಗ್ ಕಾಸ್ಟ್ ಮೇಲೆ ಯಾವ ಥರ ಕ್ವಶನ್ ಕೇಳ್ತಾರೆ ಅಂತ ನೋಡೋಣಂತ. ಸೊ ABC ಕಂಪ್ನಿ ಕನ್ಸ್ಟ್ರಕ್ಟಿಂಗ್ ಪವರ್ ಜನರೇಷನ್ ಪ್ಲಾಂಟ್. ದಿಸ್ ಪ್ರಾಜೆಕ್ಟ್ ರಿಕ್ವೈರ್ಸ್ ಟೋಟಲಿ 23 ಕ್ರೋರ್ಸ್ ವಿಚ್ ಆರ್ ಆಸ್ ಫಾಲೋಸ್. ಅಂದರೆ ABC ಕಂಪ್ನಿ ಒಂದು ಏನು ಪವರ್ ಜನರೇಷನ್ ಪ್ಲಾಂಟ್ನ ಕನ್ಸ್ಟ್ರಕ್ಟ್ ಮಾಡತೈತಿ. ಸೊ ಅದಕ್ಕೆ ಫಂಡ್ಸ್ ಎಲ್ಲಿಂದ ಬೇಕಂತ ಹೆಂಗೆ ಅವರು ಫಂಡ್ಸ್ನ ರೈಸ್ ಮಾಡಿದಾರಂತ ಡೀಟೇಲ್ಸ್ ಕೊಟ್ಟಾರೆ. ಸೊ ಫಸ್ಟ್ ಒನ್, ₹8 crore ಫ್ರಮ್ ICFCI ಫಾರ್ 10 years at 11% ಅನ್ನೋಂಗ ಈ ಬ್ಯಾಂಕಿಂದ ಲೋನ್ ತಗೊಂಡಾರ. ನೆಕ್ಸ್ಟ್, ₹5 crores ಲೋನ್ ಫ್ರಮ್ HDFC ಬ್ಯಾಂಕ್ ಫಾರ್ 6 years at 10% ಇಂಟ್ರೆಸ್ಟ್. ಆ್ಯಂಡ್ ಸಿ, ₹4 crore loan from SBI for 4 years at 12% interest. D, ₹4 crores from 10% debenture for 5 years at 5% discount. E, ₹2 crores as overdraft from Corporation Bank at 4% interest. F, out of the total borrowed fund, ₹6 crores are kept in HUD Company Bank as short-term deposit for 6 months at 5% interest. G, IFCI bank loan is borrowed through cancellation and consultation charges are 2% of the total loan amount. Calculate the ಟೋಟಲ್ ಅಮೌಂಟ್ ಆಫ್ ಬಾರೋಯಿಂಗ್ ಕಾಸ್ಟ್ ಅಂತ ಹೇಳಿದ್ದಾರೆ. ಸೊ ಇವಾಗ ನಾನು ಇಲ್ಲಿ ಟೇಬಲ್ ಹಾಕೊಂಡಿದ್ದೀನಿ. ಕ್ಯಾಲ್ಕುಲೇಷನ್ ಆಫ್ ಬಾರೋಯಿಂಗ್ ಕಾಸ್ಟ್ ಅಂತ ಹಾಕೊಂಡು ಪರ್ಟಿಕ್ಯುಲರ್ ರುಪೀಸ್. ಪ್ರಾಬ್ಲಮ್ ಸಿಂಪಲ್ ಐತಿ. ಸೊ ಸಾಲ್ವ್ ಮಾಡೋಣ ಇವಾಗ. ಫಸ್ಟ್ ಒನ್, ಓಕೆ, ಫಸ್ಟ್ ಏನೈತಿ, ₹8 crore ಫ್ರಮ್ IFCI ಫಾರ್ 10 years at 11% ಅಂತ ಐತಿ. ಸೊ interest on IFCI amount is 8 crore. 2, 3, 4, 5 into ಎಷ್ಟು ಪರ್ಸೆಂಟೇಜ್ ಅನ್ನೋಂಗ 11% ಮಾಡ್ಕೊಂಡ್ರೆ 8 ಕೋಟಿನ 11% ಮಾಡಿದ್ರೆ 88 ಲಕ್ಷ ಬರುತ್ತೆ. Next one, ₹5 crore loan from HDFC Bank for 6 years at 10% interest. Now interest on HDFC will be 5 crore 2, 3, 4, 5, 6, 7 into what is the interest rate? 10%, and the answer will be 50 lakh. Next, see, ₹4 crore loan from SBI for 4 years at 12% interest. Interest on SBI amount is 4 crore 1, 5, 6 into 12% will be the 4 lakh into 12%, 48,000. Next, D, ₹4 crore from 10% debenture for 5 years at 5% discount ಅಂತ ಹೇಳಿದಾರ. ಸೊ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಎಷ್ಟು ಪರ್ಸೆಂಟ್ ಹೇಳ್ಯಾರ, ಎಷ್ಟು ಅಮೌಂಟು? 4 into 10%. 10%, 40 lakh. Next, E, ₹2 crore as overdraft from Corporation Bank. Interest on Corporation
ಕಾರ್ಪೊರೇಷನ್ ಬ್ಯಾಂಕ್ ಅಮೌಂಟ್ ಎಷ್ಟಿದೆ 2 crore into what percent 4. Okay, 4. So now answer will be 2 crore into 4%, 8 lakh. ನೆಕ್ಸ್ಟ್ ಏನಿದೆ ಎಫ್ ಔಟ್ ಆಫ್ ದಿ ಟೋಟಲ್ ಬಾರ್ಡ್ ಫಂಡ್ 6 crores. ಇವಾಗ ಇಂಟ್ರೆಸ್ಟ್ ಎಲ್ಲ ಮುಗೀತು. ಸೊ ಇವನ್ನ ಈಗ ಆ್ಯಡ್ ಮಾಡ್ಕೊಬಿಡು. ಇದನ್ನ ಎಲ್ಲ 88 ಲ್ಯಾಕ್ 50 ಲ್ಯಾಕ್ 48 ಲ್ಯಾಕ್ 40 ಲ್ಯಾಕ್ 8 ಲ್ಯಾಕ್ ಮಾಡಿದ್ರೆ 30 2 crore 34 ಲ್ಯಾಕ್ ಬರುತ್ತೆ ಆನ್ಸರ್. ನೆಕ್ಸ್ಟ್ ಏನೈತಿ ಎಫ್ is out of the total borrowed fund rupees 6 crore are kept in HUD company bank as a short term deposit ಅಂತ ಐತಿ at 5% interest. ಇವಾಗ ಏನು ಮಾಡಬೇಕು, ಹಿಂಗೆ ಶಾರ್ಟ್ ಟರ್ಮ್ ಏನಾದರೂ ಕ್ವಶನ್ನಾಗ ಕೊಟ್ಟಿದ್ರೆ ಅದನ್ನ ನಾವು ಲೆಸ್ ಮಾಡ್ಕೊಳ್ತೀವಿ. ಲೆಸ್ ಶಾರ್ಟ್ ಟರ್ಮ್ ಡೆಪಾಸಿಟ್ ಎಷ್ಟು ಹೇಳ್ಯಾರ 6 crore 6 ಕೋಟಿ ಎಷ್ಟು ಪರ್ಸೆಂಟೇಜ್ ಅನ್ನೋಂಗ 5% ಅನ್ನೋಂಗ ಇಂಟು 5% ಮಾಡ್ಕೊಂಡ್ರೆ $30 lakhs ಬರುತ್ತೆ ಆನ್ಸರ್. ಇವಾಗ ಈ 2 crore 34 ಲ್ಯಾಕ್ನ ಈ 30 ಲ್ಯಾಕ್ ಜೊತೆ ಲೆಸ್ ಮಾಡ್ಕೊಂಡ್ರೆ ನಮಗೆ ಬರೋ ಆನ್ಸರ್ 2 crore 4 lakh. ಮಾಡ್ಕೊಂಡ್ರೆ ನೆಕ್ಸ್ಟ್ ಕ್ವಶನ್ ಹೇಗೆ ಹೇಳ್ಯಾರ, IFCI bank loan is borrowed through cancellation and consultation charge are 2% of the total loan amount. ಅಂದ್ರೆ IFCI ಇದು ಎಷ್ಟೈತಿ ಲೋನ್ ಅಮೌಂಟು ಫಸ್ಟ್ ಅನ್ನ ಹೇಳ್ಯಾರ IFC. ಸೊ 8 crores ಐತಿ. ಈ 8 crore ಮೇಲೆ 2% ಮಾಡಿದರೆ ಅದು ನಮ್ದೇನಾಗುತ್ತೆ ಕ್ಯಾನ್ಸಲೇಷನ್ ಚಾರ್ಜಸ್ ಏನು ಮಾಡೋದು ಆ್ಯಡ್ ಮಾಡಿಕೊಂಡು consultation fees ಚಾರ್ಜಸ್ ಎಷ್ಟು ಟೋಟಲ್ ನಮ್ದು ಲೋನ್ ಇರೋದು ಆ ಬ್ಯಾಂಕ್ನಾಗ 8 ಕೋಟಿ, ಅದಕ್ಕೆ ಎಷ್ಟು ಪರ್ಸೆಂಟ್ ಹೇಳ್ಯಾರ, ಎಷ್ಟು 2%. 2% ಮಾಡ್ಕೊಂಡ್ರೆ 16 lakh. ಸೊ ಇದನ್ನ ಆ್ಯಡ್ ಮಾಡ್ಕೊಳ್ಬೇಕು. ಆ 2 lakh 4 lakhಗೆ ಈ 16 lakh ಮಾಡಿದ್ರೆ 2 lakh 2 crore 20 lakh ಆನ್ಸರ್ ಬರುತ್ತೆ. ಇದೇನೈತಲ್ಲ ಬಾರೋಯಿಂಗ್ ಕಾಸ್ಟ್ ಮೇಲೆ ಪ್ರಾಬ್ಲಮ್ ಕೇಳಿದ್ರೆ ಈ ಥರ ಬಿಡಿಸ್ಬೇಕು. ಓಕೆ, ಥ್ಯಾಂಕ್ ಯು.